ದೊಡ್ಡೂರು ಕರ್ಕನಹಳ್ಳಿ ಗ್ರಾಮ ಪಂಚಾಯಿತಿಯ ಸಾಮಾನ್ಯ ಸಭೆ ಇವತ್ತು ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಸುಮಾರು ಸಬ್ಜೆಕ್ಟ್ಸು, ನೀರಿನ ವ್ಯವಸ್ಥೆ, ದೀಪದ ವ್ಯವಸ್ಥೆ, ಕೆರೆಗಳದ ವ್ಯವಸ್ಥೆಗಳು ಮತ್ತು ಈ ಖಾತೆಗಳ ಬಗ್ಗೆ ಸುಮಾರು ಚರ್ಚೆಗಳಾಯಿತು. ಆಮೇಲೆ ಮತ್ತು PMY ಪ್ರಧಾನಮಂತ್ರಿ ಯೋಜನೆಯಲ್ಲಿ ಮನೆಗಳು ಸುಮಾರು ಮನೆಗಳು ಬಂದಿದೆ, ಅನ್ಲಿಮಿಟೆಡ್ ಮನೆಗಳು. ಅದನ್ನು ಸುಮಾರು ಒಂದು 100-120 ಅರ್ಜಿಗಳು ಬಂದಿದೆ. ಅದನ್ನು GPS ಮಾಡಾಕಿದ್ದೀವಿ. ಏನಂದರೆ ಈ ಸಾಮಾನ್ಯ ಸಭೆಯಲ್ಲಿ ಸುಮಾರು ಮೆಂಬರ್ಸ್ಗಳದ್ದು ಕೊರತೆಗಳಿತ್ತು. ಏನು ನೀರಿನ ವ್ಯವಸ್ಥೆ ಬೇಸಿಗೆ ಕಾಲ ಸ್ಟಾರ್ಟ್ ಆಗುತ್ತಂತ, ಅದಕ್ಕೆ ಯಾವ ಥರ ನಾವು ಪ್ರಿಕಾಷನ್ ತೊಗೊಂಡು ಮಾಡ್ಕೋಬೇಕು ಅಂತ ಅದನ್ನೆಲ್ಲ ಚರ್ಚೆಗಳಾಗಿದೆ. ಅದ್ರ ಬಗ್ಗೆ ಪಂಪು ಮೋಟ್ರ್ಗಳ ಬಗ್ಗೆ ತೊಗೋಬೇಕಂತ ನಾವು ಮೀಟಿಂಗಲ್ಲಿ ಸಭೆಯಲ್ಲಿ ಎಲ್ಲರೂ ಸೇರಿ ರೆಸಲ್ಯೂಷನ್ ಮಾಡಿ ಈ ಮುಂದಿನ ಬೇಸಿಗೆ ಕಾಲದಲ್ಲಿ ಅದನ್ನು ಯಾವ ಥರ ನಾವು ಇಮಿಡಿಯೇಟ್ ಪ್ರಿಕಾಷನ್ ತೊಗೋಬೇಕಂತ ಆ ಸಬ್ಜೆಕ್ಟ್ಸ್ ಎಲ್ಲ ಡಿಸ್ಕಷನ್ ಆಯಿತು. ನಮ್ಮ PDO ಅವರು ಸುಮಾರು ಸಬ್ಜೆಕ್ಟ್ ಅದ್ರ ಬಗ್ಗೆ ವಿಶೇಷವಾಗಿ ಕ್ಲೀನಾಗಿ ಎಕ್ಸ್ಪ್ಲನೇಷನ್ ಮಾಡಿಕೊಟ್ಟಿದ್ದಾರೆ. ಯಾವ್ಯಾವ ಅನುದಾನ ಬಂದಿದೆ, ನಂಬರ್ 1 ಅಕೌಂಟಲ್ಲಿ ಎಷ್ಟು ಅಮೌಂಟ್ ಇದೆ, 15 ಫೈನಾನ್ಸಲ್ಲಿ ಎಷ್ಟು ಅಮೌಂಟ್ ಇದೆ, ವಿಶೇಷವಾಗಿ ಕ್ಲೀನಿಂಗ್ ಸ್ವಚ್ಛತೆಗೆ ಎಷ್ಟು ಅಮೌಂಟ್ ಬಿಡುಗಡೆ ಮಾಡಬೇಕು ಅನ್ನೋದೆಲ್ಲ ಚರ್ಚೆಗಳಾಯಿತು. ಈ ಸಾಮಾನ್ಯ ಸಭೆಯಲ್ಲಿ ಎಲ್ಲ ಸದಸ್ಯರು ಅದಕ್ಕೆ ಭಾಗವಹಿಸಿ ಅವರೆಲ್ಲರೂ ಅವರ ವಾರ್ಡಿಗೆ ಏನೇನು ಕೆಲಸ ಮಾಡೋಕ್ಕೇಳಿ ಅದಕ್ಕೆಲ್ಲ ನಾವು ಅವಕಾಶ ಮಾಡಿಕೊಡ್ತಿದ್ದೀವಿ. ವಿಶೇಷವಾಗಿ ಹೇಳಬೇಕಾದ್ರೆ ಈ ಭಾಗಕ್ಕೆ DKL ಭಾಗಕ್ಕೆ ನಮ್ಮ ಶಾಸಕರಾದ ಸನ್ಮಾನ್ಯ ಶ್ರೀ SN ನಾರಾಯಣ ಸ್ವಾಮಿ ಅವರು 3 ಕೋಟಿ ಅನುದಾನವನ್ನು ಕೊಟ್ಟಿದ್ದಾರೆ. ರೋಡ್ಸು, ಡ್ರೈನೇಜಸ್ಸು, ಇನ್ನು ಯಾವ್ಯಾವ್ದು ಮಾಡಬೇಕನ್ನೋದು ಪೆಂಡಿಂಗ್ ಇರೋ ವರ್ಕ್ಸ್ಗೆಲ್ಲ ಮುಗಿಸಿ ಅಂತ ಹೇಳಿ ನಮ್ಮ ವಿಶೇಷವಾಗಿ DKLಗೆ ಒಂದು 3 ಕೋಟಿ ರೂಪಾಯಿ ಅನುದಾನವನ್ನು ಕೊಟ್ಟಿದ್ದಾರೆ. ಅವ್ರಿಗೂ ಈ ಸಭೆಯಲ್ಲಿ ನಾವು ಅವ್ರು ಧನ್ಯವಾದ ಹೇಳ್ತಾ, ಯಾಕಂದರೆ DKL ಇದ್ದರೆ ವಿಶೇಷವಾಗಿ ಅವರು ನಾವು ಕೇಳಿದ ತಕ್ಷಣ ಅವ್ರು ಮಾಡೋರು ಒಬ್ಬರೇ ಅದು ನಮ್ಮ SN ನಾರಾಯಣ ಸ್ವಾಮಿ ಶಾಸಕರು. ಅದರಿಂದ ಸಭೆ ಯಶಸ್ವಿಯಾಗಿದೆ ಅಂತ ಹೇಳಿ